ಬೇರೆ ಪ್ರಶ್ನೆ ಈ ಬೇರೆ ಇವಾಗ ಕ್ಯಾಪ್ಟನ್ಶಿಪ್ಪು ನಾವು ನಮ್ಮದು ಸ್ಪೀಡ್ ಬೌಲಿಂಗು ಮ್ಯಾಕ್ಸ್ ಮಿನಿಮಮ್ ಆಫ್ ದಿ 20ಇಂದ ಹಿಡಿದು ಸುಮಾರು 140ವರೆಗೂ ನಾವು ಫೇಸ್ ಮಾಡ್ತೀರಿ. 20ನೂ ಫೇಸ್ ಇದೆ, ಬಟ್ಟು 20ಯಲ್ಲಿನೂ ಫೇಸ್ ಮಾಡ್ತೀರಿ, 140ಯಲ್ಲಿನೂ ಫೇಸ್ ಮಾಡ್ತೀರಿ. ಬೌಲಿಂಗ್ ನಮ್ಮದು ಒಟ್ಟಿನಲ್ಲಿ ತೀರ್ಮಾನ ಆಗಿದ್ರೂ ಸುಮಾರು 1 ಓವರಕ್ಕೆ ಇಲ್ಲಾಂದರೆ 10 ಓವರಕ್ಕೆ ಸುಮಾರು 2 ವಿಕೆಟು 3 ವಿಕೆಟು ನನಗೆ ಗ್ಯಾರಂಟಿ ಇದೆ. ನನ್ನ ಬೌಲಿಂಗಲ್ಲಿ ನನಗೆ ಗ್ಯಾರಂಟಿ ಇದೆ 3 ವಿಕೆಟು, ನಾನು 2 ವಿಕೆಟ್ ಗ್ಯಾರಂಟಿ ತೊಗೊಳ್ತೀನಿ ಅಂತ 10 ಓವರಿಗೆ. ಬಟ್ ಈ T20ಯಲ್ಲಿ ಸುಮಾರು ಬೇಗನೆ ಸುಮಾರು 20 ಓವರ್ದಲ್ಲಿ 15 ಓವರ್ಗೆ ಆಲ್ಔಟ್ ಬೇಕಂದ್ರೂ ಮಾಡಿಬಿಡ್ತೀನಿ, ಅಷ್ಟೊಂದು ಇದಿದೆ ಕೆಪಾಸಿಟಿ. ಬಟ್ 15 ಓವರ್ಗೆ ಸ್ಕೋರೇ ಬರೋದಿಲ್ಲ, ಅಷ್ಟೊಂದು ನಾನು ಕೆಪಾಸಿಟಿನ ಮಾಡಿಬಿಡ್ತೀನಿ. ಸುಮಾರು 10 ಒಂದು ಟರ್ನಿಂಗ್ ಪಾಯಿಂಟಲ್ಲಿ ಏನು ಆಗ್ತದೆ ಅಂದರೆ ನಾವು 10 ರನ್ ಬೇಕಂದ್ರೂ ಕೊಟ್ಬಿಡ್ತೀನಿ ಒಂದು ಓವರ್ಗೆ. 20 ಓವರ್ಗೆ 200 ರನ್ನು ಆಗಿಬಿಡ್ತದೆ. ಚೇಸ್ ಮಾಡೋಕ್ಕೆ ನಮಗೆ ಆಗಿಲ್ಲ ಅಂದ್ರೂ ನಾವು ಚೇಸು ಮಾಡ್ತೀರಿ, ಚೇಸ್ ಮಾಡಬೇಕು ಅಂದ್ರೂ. ಬಟ್ ಇನ್ನೂ ಏನಂದರೆ ನಾವು ಚೇಸ್ ಮಾಡ್ತೀರಲ್ಲ, ಚೇಸ್ ಮಾಡೋವಾಗ 200 ರನ್ಗೆ ನಾವು 205 ರನ್ನೂ ಹೊಡೆದು ನಾವು ವಿನ್ ಮಾಡಿ ತೋರಿಸ್ತೀರಿ. ಆರ್ ಸಿ ಬಿ ಅವರು ಇನ್ನೊಂದು ಏನಿದ್ರೆ ನಮಗೆ 100 ರನ್ ಒಳಗಡೆ ಔಟ್ ಮಾಡಿ ಎಲ್ಲರಿಗೆ ಕಳಿಸ್ಬಿಡ್ತೀರಿ. ಹೈದರಾಬಾದನ್ನ ಇರಲಿ, ಸುಮಾರು ಇದು ಬೇರೆ ಯಾವುದನ್ನ ಟೀಮ್ ಇರಲಿ, ಚೆನ್ನೈ ಇರಲಿ, ಗುಜರಾತ್ ಇರಲಿ, ದಿಲ್ಲಿ ಇರಲಿ, ಯಾವ ಟೀಮನ್ನ ಇರಲಿ, ನಾವು 100 ರನ್ಗೂ ಬೇಕಂದ್ರೆ ಆಲ್ಔಟ್ ಮಾಡ್ತೀರಿ. ಅದು ಅಷ್ಟೊಂದು ಇದಿದೆ. ಅಂದರೆ ನಮ್ಮ ಕರ್ನಾಟಕ ಆರ್ ಸಿ ಬಿ ರಾಯಲ್ ಚಾಲೆಂಜ್ ಕ್ರಿಕೆಟರ್ಸಲ್ಲಿ ಏನೋ ಒಂಥರ ಆಡ್ತೀನಿ. ನಾವು ಇಂಡಿಯಾ ಟೀಮ್ ಸೇರಿಸ್ಬೇಕಲ್ಲ, ಅದರಿಂದ ನಮ್ಮದು ಅಭಿಪ್ರಾಯ ಆಗ್ತಾಯಿದೆ, ಆಡಿಸ್ಬೇಕು. ಒಳಗಡೆ ಆಡಿಸಿದ್ರೆ ಸುಮಾರು ನಾನು ಗ್ಯಾರಂಟಿ ಕೊಡ್ತೀನಿ. ನನಗೆ ಸುಮಾರು T20ಯಲ್ಲಿ 3 ಓವರ್ ಕೊಟ್ಟರು 3 ಓವರ್ನಲ್ಲಿ ಸುಮಾರು 1 ವಿಕೆಟನ್ನು ಪ್ರಯತ್ನ ಮಾಡ್ತೀನಿ ತಗೊಳ್ಳೋದಕ್ಕೆ. ಅಷ್ಟೊಂದು ನಂದು ಕೆಪಾಸಿಟಿ ಇದೆ. ಹಾಗಂದ್ರೆ 3 ಓವರಲ್ಲಿ ನಂದು ವಿಕೆಟ್ ಬಿದ್ದಿಲ್ಲ ಅಂದರೆ ನಾನು ಏನು ಹೇಳೋಕ್ಕಾಗಲ್ಲ. ನಾನು 3 ಓವರ್ ಮಾಡ್ತೀನಿ ಬೌಲಿಂಗು, 3 ಓವರ್ ಬೌಲಿಂಗ್ ಮಾಡಿದ್ರೂ 1 ವಿಕೆಟ್ ಸುಮಾರು ಬಿದ್ದರೂ ನಂದು ಇರ್ತದೆ. 20 ಓವರಲ್ಲಿ 10 ವಿಕೆಟೇ ಬೀಳಬೇಕಂತ ಏನಿಲ್ಲ. 20 ಓವರ್ಗೆ 10 ವಿಕೆಟೇ ಬೀಳಬೇಕಂತ ಏನಿಲ್ಲ. ಸುಮಾರು 10 ಓವರಿಗೆ 2 ವಿಕೆಟ್ ಬಿದ್ರೂ 2 ವಿಕೆಟಿಂದ 200 ರನ್ ಹೊಡೆದ್ರೂ ಅವ್ರದ್ದು ಪರ್ಫಾರ್ಮೆನ್ಸು ಚೆನ್ನಾಗಿರ್ತದೆ. ಬ್ಯಾಟ್ಸ್ಮನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ, ಅದರಿಂದ ಅವ್ರು ಆಡ್ತಾರೆ. ಸುಮಾರು ಅವ್ರಿಗೆ 200 ಹೊಡೆಯೋವರು ಸುಮಾರು ನಾನು 3 ಓವರ್ ತೊಗೊಂಡ್ರು 200 ಹೊಡೆಯೋವ್ರಿಗೂ 1 ವಿಕೆಟನ್ನು ತೊಗೊಂಡು ನಾನು ಪ್ರಯತ್ನ ಮಾಡ್ತೀನಿ. ಅಷ್ಟೊಂದು ನಂದು ಇದಿದೆ, ಕೆಪಾಸಿಟಿ ಇದೆ ಹೇಳ್ತೀನಿ. ಬ್ಯಾಟಿಂಗಲ್ಲಿ ಹೇಳೋಕ್ಕಾಗಲ್ಲ, ಬೌಲಿಂಗ್ ಅದ್ನಲ್ಲಿ ಇದೆ. ಸುಮಾರು ನೋಡೋಣ, ಒಳಗಡೆ ಆಡಿದ್ರೆ ತಾನೇ ಗೊತ್ತಾಗ್ತದೆ. ಒಳಗಡೆ ಹೋಗಿ ಆಡಿದ್ರೆ ತಾನೇ, ಒಳಗೆ ಹೋಗಿ ಬೌಲಿಂಗ್ ಮಾಡಿದ್ರೆ ತಾನೇ ಗೊತ್ತಾಗ್ತದೆ. ಒಳಗೆ ಹೋಗಿ ಬೌಲಿಂಗ್ ಆಡಿದ್ಮೇಲೆ ಆಮೇಲೆ ಗೊತ್ತಾಗ್ಬಿಡ್ತದೆ. ಸ್ಪೀಡ್ 170, 160, 140 ಹೆಂಗೆ ಹೇಳ್ತಾರೆ ಹಂಗೆ ಅಂದರೆ. ಬಟ್ಟು ಹೇಳೋಕ್ಕಾಗೋದಿಲ್ಲ. ಇಂಜೂರ್ಡು ಆಗ್ಬೋದು, ಏಡುಗಳು ಬೀಳ್ಬೋದು, ಅದೆಲ್ಲ ಇಲ್ಲ. ನಮ್ಮ ಐಡಿಯಾ, ನಮ್ಮ ಹುಷಾರಿಗಿಂದ ನಾವು ಆಡ್ಕೊಂಡು ನಾವು ಆಚೆ ಬೇಕು ಅಷ್ಟೇ. ಹಂಗಿದೆ, ಬೇರೆ ಪ್ರಶ್ನೆ ಇಲ್ಲ. ಕರೆಕ್ಟಾಗಿ ಬರ್ತದಾ? ಸರಿ. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ. ಜೈ ಆರ್ ಸಿ ಬಿ, ಈ ಸಲ ಕಪ್ ನಮ್ಮದೇ. ಏನು ಹೇಳೋದೇನಿಲ್ಲ ಸರ್, ಇವತ್ತು ಕಪ್ಪು ನಮಗೆ ಬೇಕಷ್ಟೇ. ನಾವು ಕಪ್ ನಮ್ಮದೇ ಎಷ್ಟು ಸಲ ಹೇಳೋದು ನಮ್ಮದೇ ಅಂದರೆ ನೋಡಿ 11 ಜನ ಹೋಗಿದ್ದಾರೆ. ಅವ್ರಿಗೇನು ಕೊಡ್ತೀರಾ ನೀವು? ಅವ್ರಿಗೆ ಮನಸ್ಸಿಗೆ ಅವ್ರದ್ದು ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಕಪ್ಪು ನಮಗೆ ಬೇಕು. 18 ವರ್ಷ ನಾವು ತಾಳ್ಮೆ ಕಾದಿದ್ದೀವಿ. ಹೋದ ಸಲ ಏನಾಗಿದೆ ಅದ್ರ ಮೇಲೆ ನನಗೆ ತುಂಬ ಕೋಪ ಇದೆ. ಜೀವ ಅನ್ನೋದು ಎಲ್ರಿಗೂ ದೊಡ್ಡದು. ನಿಮಗೂ ಫ್ಯಾಮಿಲಿ, ನಮಗೂ ಫ್ಯಾಮಿಲಿ, ಎಲ್ಲರಿಗೂ ಫ್ಯಾಮಿಲಿ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಈ ಸಲ ಬೆಂಗಳೂರು ಗೆಲ್ಲೇಬೇಕು, ನಮ್ಗೆ ಕಪ್ ಬೇಕು. ಲಾಸ್ಟ್ ಟೈಮ್ ಇನ್ಸಿಡೆಂಟ್ ಆಯಿತು. ಹಾಂ, ಅದೇ ಸರ್ ನೋಡಿ, ನಾನು ಬಂದಿದ್ದೆ ಬೆಳಿಗ್ಗೆ 10 ಗಂಟೆಯಿಂದ, ಯಾರು ಏನು ಒಳಗೆ ಬಿಟ್ಟಿಲ್ಲ. ಒಂದ್ಸಲ ಟಿಕೆಟ್ ಅಂತಾರೆ, ಫ್ರೀ ಅಂತಾರೆ, ಆ ಕಡೆ ಬನ್ನಿ ಈ ಕಡೆ ಬನ್ನಿ. ಇವ್ರದ್ದು ಕ್ಷಣಕ್ಕೆ ಡಿಸಿಷನ್ ಚೇಂಜು.